ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮ ಮನೆಯ ಮೇಲೂ ಕಲ್ಲು ತೂರಾಟ ಮಾಡಿದ್ದಾರೆ. ಒಂದು ವಾರದಿಂದ ನಿರಂತರವಾಗಿ ಕಲ್ಲು ತೂರಾಟ ಆಗ್ತಿದೆ. ಇಬ್ಬರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಲ್ಲು ತೂರಿದ್ರ ಬಗ್ಗೆ ಮನೆ ಮಾಲೀಕ ಗಗನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನು ಕೆಲಸಕ್ಕೆ ಹೋಗ್ತೇನೆ, ತಾಯಿ ತಂಗಿ ಮನೇಲಿರ್ತಾರೆ. ಮಧ್ಯಾಹ್ನ ರಾತ್ರಿ ವೇಳೆಯಲ್ಲಿ ಕಲ್ಲೆಸೆತಾ ಇದ್ದಾರೆ. ಕಲ್ಲೆಸೆತ ಪ್ರಶ್ನಿಸಿದ ತಾಯಿ ಹಾಗೂ ತಂಗಿ ಜೊತೆ ಯುವಕರು ಜಗಳ ಮಾಡಿದ್ದಾರೆ. ಅಸಭ್ಯ ರೀತಿಯಲ್ಲಿ ವರ್ತನೆ ಕೂಡ ತೋರಿದ್ರಂತೆ. ಕಲ್ಲು ತೂರಿದ್ರ ಬಗ್ಗೆ ಮನೆ ಮಾಲೀಕ ಗಗನ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತೋಟಕ್ಕೆ ಹೋದಾಗ ಮನೆ ಹತ್ರ ಬಂದ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡೋದು ಈ ಥರ ಎಲ್ಲ ಮಾಡಿದ್ದಾರೆ. ಆಮೇಲೆ ನಾವು ಇನ್ನೇನು ಈ ಥರ ಇರುತ್ತಲ್ಲ ಅಂತೇಳಿ ನಾವು ಏನು ಮಾಡೋದು 112ಗೆ ಫೋನ್ ಮಾಡಿ ಕರೆ ಕೊಟ್ಟು ಆಮೇಲೆ ಅವ್ರು ಒಂದು ಸತಿ ಬೀಟ್ ಹೊಡೆದಿದ್ದಾರೆ. ಅದಾದಮೇಲೆ ನಾವು ಬಿಟ್ಟಿದ್ದು. ಈಗ ನೆನ್ನೆ ಬಂದ್ಬಿಟ್ಟು ಮನೆಗೆಲ್ಲ ಇದು ಕಲ್ಲು ಹೊಡೆದಿದ್ದಾರೆ. ಮತ್ತು ಲೇಡೀಸು ಗಾಬರಿಯಾಗಿ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದಾಗ ಅವ್ರು ಏನು ಮಾಡಿದ್ದಾರೆ, ಏನಕ್ಕೂ ಬೈದಿದ್ದಾರೆ. ಫುಲ್ಲು ಕೆಟ್ಟದಾಗ ಹೆಣ್ಮಕ್ಳಿಗೆಲ್ಲ ಬೈದಿದ್ದಾರೆ. ಮತ್ತು ಕಲ್ಲು ತೂರಾಟ ಮಾಡಿ ನಾನು ವರ್ಕ್ ಮಾಡೋಕ್ಕೆ ಹೋಗ್ತೀನಿ, ಅಮ್ಮನೂ ಇರಲ್ಲ ಮತ್ತು ಅಪ್ಪನೂ ಇರಲ್ಲ. ಹಂಗಾಗ್ಬಿಟ್ಟು ಇವರು ಹೆಣ್ಮಗಳು ಒಬ್ಬಳೇ ಇದ್ದಾಗ ಒಂದು ಕಲ್ಲು ಹೊಡೆದು ಹೋಗಿದ್ದಾರೆ. ಹಂಗಾಗಿ ಕಂಪ್ಲೇಂಟ್ ಅವರೇ ಕಲ್ಲಾಗಿ ಹೊಡೆದಿದ್ದಾರೆ. ಕಲ್ಲಾಗಿ ಹೊಡೆದು ಇವ್ರು ಏನು ಮಾಡಿದ್ದಾರೆ, ಡೋರ್ ತೆಗೆದಿದ್ದಾರೆ. ಡೋರ್ ತೆಗೆದು ಹೋದಾಗ ಅಲ್ಲಿ ಕ್ಯಾಚ್ ಮಾಡಿದ್ದಾರೆ ಸರ್. ಒಂದು 3-4 ದಿನದಿಂದ ಕಂಟಿನ್ಯೂಸ್ಗೆ. ಹಂಗಾಗಿ ಒಂಚೂರು ಕಂಪ್ಲೇಂಟ್ ಕೊಡೋಣ. ಹಿಂದೂ ಮನೆ ಮೇಲೆ ನಿರಂತರವಾಗಿ ಕಲ್ಲು ತೂರಿದ್ದಾರೆ. ಕಲ್ಲೆಸೆದಿದ್ದನ್ನ ಪ್ರಶ್ನಿಸಿದ ಮಹಿಳೆಯರ ಜೊತೆ ಅಸಭ್ಯ ವರ್ತನೆ ಕೂಡ ತೋರಿದ್ದಾರೆ. ಸೂಕ್ತ ತನಿಖೆಯಾಗಬೇಕು, ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಂಧಿಸದೇ ಹೋದ್ರೆ ಸುಮ್ಮನೆ ಕೂರಲ್ಲ ಅಂತ ಸಂತೋಷ್ ಮಾತನಾಡಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕಿಡಿಕಾರಿದ್ದಾರೆ. ಅಪ್ರಾಪ್ತ ಬಾಲಕರು ಸೇರಿದಂತೆ ಈ ಕೆಲಸವನ್ನ ಸೇರ್ಕೊಂಡು ಒಂದಷ್ಟು ಯುವಕರು ಮಾಡಿದ್ದಾರೆ. ಆರೋಪಿಗಳನ್ನ ಬಂಧಿಸುವವರೆಗೂ ಹೋರಾಟ ಮಾತ್ರ ನಿಲ್ಲಿಸಲ್ಲ. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಗುಡುಕು ಹಾಕ್ತಾರೆ. ಹಿಂದೂಗಳ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ನಿರಂತರವಾಗಿ ಕಲ್ಲು ತೂರುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ ಒಂದು ವಾರದಿಂದ ಕಲ್ಲು ತೂರಾಟವನ್ನು ಮಾಡ್ತಿದ್ರು. ಯಾವ ಕಾರಣಕ್ಕೆ ಕಲ್ಲು ತೂರಾಟವನ್ನು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆದರೆ ಇದನ್ನ ಪ್ರಶ್ನೆ ಮಾಡೋದಕ್ಕಂತ ಹೋದಂಥ ಆ ಮಹಿಳೆಯರ ಮೇಲೆ ಇವರು ಹಲ್ಲೆಗೆ ಮುಂದಾದಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಅಲ್ಲಿ ಸ್ಥಳದಲ್ಲಿ ಸಿಕ್ಬೀಳ್ತಾನೆ. ನಂತರ ಉಳಿದಂಥವ್ರು ಎಲ್ಲರೂ ಅಲ್ಲಿಂದ ಕಾಲು ಕೀಳ್ತಾರೆ. ಒಬ್ಬ ಯುವಕ ಯಾರು ಸಿಕ್ಕಿದ್ದ, ಅವನ ಪರವಾಗಿ ಯಾರು ಇವತ್ತು 18 ವರ್ಷ 16 ವರ್ಷ 17 ವರ್ಷದ ಯುವಕರು ಯಾರು ಇವತ್ತು ಮನೆ ಮೇಲೆ ಕಲ್ಲು ಹೊಡಿತಾರೆ, ಅವನ ಪರ ಅವನ ಬೆಂಬಲಿಗರು ಅವನ ಧರ್ಮದವರು ಬಂದು ಅವನನ್ನು ಅಲ್ಲಿ ಒತ್ತಾಯಪೂರ್ವಕವಾಗಿ ಆ ಮನೆಯ ತಾಯಂದ್ರಿಂದ ಬಿಡಿಸ್ಕೊಂಡು ಹೋಗೋಂಥ ಪ್ರಯತ್ನ ಮಾಡೋದು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸ್ಥಳೀಯರು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಇಲ್ಲಿ ಪ್ರಶ್ನೆ ಹುಡ್ತಾ ಇರೋದಂಥವ್ರು, ಈ 16 ವರ್ಷ 17 ವರ್ಷದವರಿಗೆ ಈ ಥರ ಹಿಂದೂಗಳ ಮನೆ ಮೇಲೆ ಕಲ್ಲು ಹೊಡೆಯೋಕ್ಕೆ ಇವರು ಯಾರು ಟ್ರೈನಿಂಗ್ ಕೊಡ್ತಿದ್ದಾರೆ, ಇವರು ಯಾರು ಎಲ್ಲಿ ಶಿಕ್ಷಣವನ್ನು ಕೊಡ್ತಿದ್ದಾರೆ, ಯಾಕೆ ಹಿಂದೂಗಳ ಮೇಲೆ ಕಲ್ಲು ಹೊಡಿತಾರೆ? ಅದೇ ಪಕ್ಕದ ಮನೆಯಲ್ಲಿ ಮುಸ್ಲಿಂ ಅವ್ರ ಮನೆ ಇದೆ, ಅವ್ರ ಮೇಲೆ ಯಾಕೆ ಕಲ್ಲು ಹೊಡಿತಾರೆ? ಹಿಂದೂಗಳ ಮೇಲೆ ಯಾಕೆ ಕಲ್ಲು ಹೊಡಿತಾರೆ? ಇವರು ಶಿಕ್ಷಣ ಕೊಡ್ತಿರೋದು ಯಾರು? ಇನ್ನೊಂದು ಕಳೆದ ಹಲವಾರು ದಿನಗಳಿಂದ ಚಿಕ್ಕಮಗಳೂರು ನಗರದಲ್ಲಿ ವೀಲಿಂಗು, ತ್ರಿಬಲ್ ರೈಡಿಂಗು, ಈ ರೀತಿ ಗಾಂಜಾ, ಈ ರೀತಿ ಬೇಕಾದಷ್ಟು ಘಟನೆಗಳು ನಡೆದಿದೆ. ಆದರೂ ಯಾಕೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿಲ್ಲ? ಕಲ್ಲು ಹೊಡೆಯೋದು, ಕೇಳಿದಾಗ ಅವೇಚ್ಛೆಯಿಂದ ಬೈಯೋದು, ಓಡೋಗೋದು, ಇದು ಏನು ಇವ್ರಿಗೊಂಥರ ಚಟ ಆಗ್ಬಿಟ್ಟಿದೆಯಾ ಅಥವಾ ಇವ್ರಿಗೇನು ಇದೊಂದು ಹವ್ಯಾಸ ಮಾಡ್ಕೊಂಡಿರೋ ಗೊತ್ತಿಲ್ಲ. ಹಿಂದೂ ಹೆಣ್ಮಕ್ಳು ಹಿಂದೂಗಳ ಮನೆ ಮೇಲೆ ಟಾರ್ಗೆಟ್ ಮಾಡೋದು, ಕಲ್ಲು ಹೊಡೆಯೋದು ಯಾವ ಸಂಸ್ಕೃತಿ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಇವರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಇವತ್ತು ಕಲ್ಲು ಹೊಡಿತಾರೆ, ನಾಳೆ ಬಾಂಬ್ ಹಾಕ್ತಾರೆ. ಇವರೇ ಕಲ್ಲು ಹೊಡೆದವ್ರು ಬಾಂಬ್ ಹಾಕಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಹಂಗಾಗಿ ಇವ್ರ ಮೇಲೆ ಕ್ರಮ ಆಗಬೇಕಂತ ಆಗ್ರಹ ಮಾಡ್ತೀನಿ.